ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂಡ್ ನಿಮ್ಗೂ ಕೂಡ ಇದು ಗೊತ್ತಿರಲ್ಲ. 15,000 ರೂಪಾಯಿಗೆ ಲಾಂಚ್ ಆಗ್ತಿರುವಂತಹ ಮೊಬೈಲ್ ಎಲ್ಲ ಇವಾಗ 30,000 ರೂಪಾಯಿಗೆ ಲಾಂಚ್ ಆಗ್ತಿದೆ. ಎಕ್ಸಾಂಪಲ್, ಇವಾಗ ಲಾಂಚ್ ಆಗಿರುವಂತಹ ನಥಿಂಗ್ ಫೋನ್ 4B ನೇ ನಾವು ನೋಡ್ಬೋದು. ಈ ಒಂದು ಮೊಬೈಲ್ ನ ಫ್ಯೂಚರ್ ಎಲ್ಲ ನೋಡಾದ್ಮೇಲೆ ಏನೊಂದು 20,000 ಒಳಗಡೆ ಲಾಂಚ್ ಆಗುತ್ತೇನೋ ಅಂತ ನಾನು ವೇಟ್ ಮಾಡ್ತಿದ್ದೆ. ಬಟ್ ಈ ಒಂದು ಮೊಬೈಲ್ 30,000 ರೇಂಜ್ ಅಲ್ಲಿ ಲಾಂಚ್ ಆಗ್ತಿದೆ. ಅಂದ್ರೆ ಆಲ್ಮೋಸ್ಟ್ ಡಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ ಲಾಂಚ್ ಆಗ್ತಿದೆ. ನಥಿಂಗ್ ಅವ್ರದ ತಪ್ಪು ಇಲ್ಲ. ಈ ಮೊಬೈಲ್ ಫೋನ್ಗಳ ಪ್ರೈಸ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗ್ತಿದೆ. ಡೇ ಬೈ ಡೇ ಇನ್ನ ಅದು ಇನ್ಕ್ರೀಸ್ ಆಗ್ತಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ ಮೊಬೈಲ್ ರ್ಯಾಮ್ ಸಾಲ್ಟೇಜ್, ಹಾಗೇನೆ ಮೊಬೈಲ್ ಚಿಪ್ಸೆಟ್ ಸಾಲ್ಟೇಜ್. ಈ ರೀತಿ ಚಿಪ್ಸೆಟ್ ಸಾಲ್ಟೇಜ್ ಆಗಿರೋದ್ರಿಂದ ಬರುವಂತಹ ಮೊಬೈಲ್ಗಳೆಲ್ಲ ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ ಆಗ್ತಿದೆ. 4B ಒಂದು ಮೊಬೈಲ್ ನ ಪ್ರೊಸೆಸರ್ ನೋಡೋದಾದ್ರೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 6 Gen 4 ನ ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಾವು 1 year ಬ್ಯಾಕ್ ಪೋಕೋ ಮೊಬೈಲ್ ಅಲ್ಲಿ ಇದೇ ಒಂದು ಪ್ರೊಸೆಸರ್ ಇರುವಂತಹ ಮೊಬೈಲ್ ನಮ್ಗೆ ಅರೌಂಡ್ 16 ಮತ್ತೆ 17,000ಗೆ ಸಿಕ್ತಿತ್ತು. ಬೇಡ, ನಥಿಂಗ್ ಅವ್ರದೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ. CMF ಫೋನ್ ನಮ್ಗೆ 14 ಇಲ್ಲ 15,000ಗೆಲ್ಲ ಸಿಕ್ತಿತ್ತು. ಬಟ್ ಈ ಫೋನ್ ಏನಿದೆ, ಈ ಒಂದು ಫೋನ್ ಇವಾಗ ಆಲ್ಮೋಸ್ಟ್ 30,000 ಆಗ್ತಿದೆ. ಸೊ ಪ್ರೈಸ್ ಡಿಫ್ರೆಂಟ್ ನೀವು ನೋಡ್ಬೋದು, ಎಷ್ಟು ಕಾಸ್ಟ್ಲಿ ಆಗ್ತಿದೆ ಬರ್ತಾ ಬರ್ತಾ ಮೊಬೈಲ್ಗಳು ಅಂತ. ಸೊ ಈ ಟೈಮಲ್ಲಿ ನೀವೇನಾದ್ರೂ ಒಂದು ಆವ್ರೇಜ್ ಒಂದು ಒಳ್ಳೆ ಫ್ಯೂಚರ್ ಇರುವಂತಹ ಮೊಬೈಲ್ ತಗೋಬೇಕು ಅಂತ ಅಂದ್ರೆ ಮಿನಿಮಮ್ 30,000 ಆಗುತ್ತೆ. ಗೊತ್ತಿಲ್ಲ ಇನ್ನ ಎಷ್ಟು ಪ್ರೈಸ್ ಹೈಕ್ ಆಗುತ್ತೆ ಮೊಬೈಲ್ಗಳಲ್ಲಿ ಅಂತ. ಇನ್ನು ನಥಿಂಗ್ ಫೋನ್ 4B ಬಗ್ಗೆ ಹೇಳೋದಾದ್ರೆ ಈ ಒಂದು ಮೊಬೈಲ್ 6.7 ಇಂಚಸ್ ನ ಫುಲ್ HD ಪ್ಲಸ್ AMOLED ಒಂದು ಫ್ಲಾಟ್ ಡಿಸ್ಪ್ಲೇ ನಾವು ಈ ಒಂದು ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀವಿ. 120 Hz ಡಿಸ್ಪ್ಲೇ ಇದಾಗಿರುತ್ತೆ. ಹಾಗೇನೆ ಈ ಒಂದು ಮೊಬೈಲ್ ನಲ್ಲಿ ಪಂಚಲ್ ಕ್ಯಾಮ್ರಾ ಇದೆ. ಅದರಲ್ಲಿ 16 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ನಾವು ನೋಡ್ತಾ ಇದೀವಿ. ಹಾಗೆ ರಿಯರ್ ಸೈಡ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ನ OIS ಕ್ಯಾಮ್ರಾ ನಾವು ನೋಡ್ತಾ ಇದೀವಿ. ಅದ್ರ ಜೊತೆಗೆ 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಆಂಗಲ್ ಕೂಡ ನಾವು ನೋಡ್ತಾ ಇದೀವಿ. ನಥಿಂಗ್ ಅಂತ ಅಂದ್ಮೇಲೆ ಏನಾದ್ರೂ ಯೂನಿಕ್ ಇರ್ಬೇಕಲ್ಲ. ಇದ್ರಲ್ಲೂ ಗ್ಲಾಸ್ ಬಾಡಿ ನಮಗೆ ಸಿಗ್ತಿದೆ. ಹಾಗೆ ಗ್ಲಿಫ್ ಲೈಟ್ ಬದಲು ಇವಾಗ ಬಂದಿರುವಂತಹ ಹೊಸ ರೀತಿಯಾದಂತಹ ಲೈಟ್ ಕೂಡ ನಾವು ಇದರಲ್ಲಿ ನೋಡ್ತಾ ಇದ್ದೀವಿ. ಇನ್ನು RCB ಎಡಿಷನ್ ಅಂತ ಒಂದು ರೆಡ್ ಕಲರ್ ಕೂಡ ಈ ಒಂದು ಮೊಬೈಲ್ ಅಲ್ಲಿ ನಾವು ನೋಡಬಹುದು. ಪ್ರೀವಿಯಸ್ IPL ಮ್ಯಾಚ್ ಅಲ್ಲಿ ನಥಿಂಗ್ ಅವರು RCB ಜೊತೆ ಕೊಲಾಬ್ರೇಷನ್ ಆಗಿರೋದ್ರಿಂದ ಅದರ ಒಂದು ಮೆಮೊರಿಗೇನೋ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಸೊ RCB ಎಡಿಷನ್ ಕೂಡ ನಾವು ಈ ಒಂದು ಮೊಬೈಲ್ ಅಲ್ಲಿ ನೋಡಬಹುದು. ಇನ್ನು ಈ ಒಂದು ಮೊಬೈಲ್ ನ ಮೇನ್ ಹಾರ್ಟ್ ಅದೇ ಪ್ರೊಸೆಸರ್ ಸ್ನ್ಯಾಪ್ ಡ್ರ್ಯಾಗನ್ 6 Gen 4 ನಮಗೆ ಸಿಗ್ತಿದೆ. ಹಾಗೆ ಇದರಲ್ಲಿ 6000 mAh ನ ಒಂದು ಬ್ಯಾಟರಿ ನಮಗೆ ಸಿಗ್ತಿದೆ. ಇದನ್ನ ಚಾರ್ಜ್ ಮಾಡೋದಕ್ಕೆ 33 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನಾವು ನೋಡಬಹುದು. ಇನ್ನು UFS 3.1 ನ ಜೊತೆಗೆ 8GB RAM 128GB ವೇರಿಯಂಟ್ ಇದರ ಒಂದು ಬೇಸ್ ವೇರಿಯಂಟ್ ಆಗಿರುತ್ತೆ. ಇದೆಲ್ಲ ನೋಡಿದ್ರೆ ಒಂದು ಮಿಡ್ ರೇಂಜ್ ಮೊಬೈಲ್ ಅಂತಾನೆ ನಾವು ಕನ್ಸಿಡರ್ ಮಾಡಬಹುದು. ಬಟ್ ಇದರ ಒಂದು ಪ್ರೈಸ್ ಏನಿದೆ, ಇದು ಒಂದು ಫ್ಲಾಗ್ಶಿಪ್ ಮೊಬೈಲ್ ಪ್ರೈಸ್ ಆಗಿದೆ ಅಷ್ಟೇ. ಅರೌಂಡ್ 30 ಇಂದ 35,000 ಒಳಗಡೆ ಈ ಒಂದು ಮೊಬೈಲ್ ನ ನಾವು ನೋಡಬಹುದು. ಇದೇ ಜುಲೈ 7th ಈ ಒಂದು ಮೊಬೈಲ್ ಲಾಂಚ್ ಆಗ್ತಿದೆ. ನಿಮ್ಗೆ ಅನ್ಸುತ್ತೆ ಈ ಒಂದು ಮೊಬೈಲ್ಗೆ 30,000 ಕೊಟ್ಟು ತಗೋಬಹುದಾ? ಯಾಕೆ ಅಂತ ಅಂದ್ರೆ ಮಾರ್ಕೆಟ್ ಅಲ್ಲಿ 30,000ಗೆ ಇನ್ನ ಒಳ್ಳೆ ಮೊಬೈಲ್ ಸೆಕೆಂಡ್ಸ್ ಅಲ್ಲಿ ನಮಗೆ ಸಿಗ್ತಿದೆ. ನೀವೇನ್ ಮಾಡ್ತೀರಾ, ಲಾಸ್ಟ್ ಇಯರ್ ಅಥವಾ ಪ್ರೀವಿಯಸ್ ಇಯರ್ ಒಂದು ಫ್ಲಾಗ್ಶಿಪ್ ಮೊಬೈಲ್ಗಳೇನಿತ್ತು ಆ ಒಂದು ಮೊಬೈಲ್ಗಳು ಸೆಕೆಂಡ್ಸ್ ಅಲ್ಲಿ ಈ ಪ್ರೈಸ್ ರೇಟ್ ಅಲ್ಲಿ ನಮಗೆ ಸಿಗುತ್ತೆ. ಆ ಒಂದು ಮೊಬೈಲ್ಗೆ ನೀವು ಹೋಗ್ತೀರಾ? ಇಲ್ಲ ಅಂತ ಅಂದ್ರೆ ಹೊಸ ಮೊಬೈಲ್ ನ ತಗೊಂತೀನಿ ಅಂತ ಹೇಳಿ ಈ ಪ್ರೈಸ್ ರೇಟ್ ಅಲ್ಲಿ ಈ ಮೊಬೈಲ್ ನ ನೀವು ಪರ್ಚೇಸ್ ಮಾಡ್ತೀರಾ? ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದಾಗಿತ್ತು ನಥಿಂಗ್ ಫೋನ್ 4B ನ ಬಗ್ಗೆ. ಹಾಗೆ ಗ್ಲೋಬಲಿ ಏನಾಗ್ತಿದೆ, ಮೊಬೈಲ್ ಪ್ರೈಸ್ ಗಳು ಯಾಕೆ ಜಾಸ್ತಿ ಆಗ್ತಿದೆ ಅಂತ ನಿಮ್ಗೊಂದು ಐಡಿಯಾ ಬಂದಿದೆ ಅಂತ ಅನ್ಕೊಂತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.